ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ನಾನು ಹೊಸ ರೆಸಿಪಿನ ಟ್ರೈ ಮಾಡೋಣ ಅಂತ ಹೊರಟಿದ್ದೀನಿ. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಇಂಥ ಒಂದು ರೆಸಿಪಿ ಟ್ರೈ ಮಾಡಿಲ್ಲ. ಬಟ್ ಈ ಸಲ ಮಾಡಲೇಬೇಕು ಅಂತ ಪಣ ತೊಟ್ಟು ನಿಂತಿದ್ದೀನಿ. ಆ ರೆಸಿಪಿ ಏನು ಅಂತ ಅಂದರೆ ಎಗ್ ರೋಲ್ ಮಾಡೋಣ ಅಂತ ಹೊರಟಿದ್ದೀನಿ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ಬಟ್ ನಾನು ಮಾಡೋ ಈ ಒಂದು ರೆಸಿಪಿ ಒಂದು ಸ್ವಲ್ಪ ಜನಕ್ಕಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಮಾಡ್ತಿದ್ದೀನಿ. ಅಷ್ಟು ಚೆನ್ನಾಗೇ ಇರುತ್ತೆ ಅಂತ ಅನ್ಕೋತೀನಿ. ಲಾಸ್ಟಲ್ಲಿ ಹೇಳ್ತೀನಿ ಹೇಗಿತ್ತು ಅಂತ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಆಲ್ರೆಡಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಸೊ ಬನ್ನಿ ಇವಾಗ ಹಾಗಿದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ ಥರ ಮಾಡೋದು ಈ ರೆಸಿಪಿನ ಅಂತ. ಮೊದಲಿಗೆ ನಾನೊಂದು ಜಾರ್ ತೊಗೊಂಡಿದ್ದೀನಿ. ಅದೇನಕ್ಕೆ ಅಂತ ಅಂದರೆ ಮಯೋನಸ್ ಮಾಡೋಣ ಅಂತ. ಮಯೋನಸ್ ಕೂಡ ನಾನು ಯಾವತ್ತೂ ಮಾಡಿಲ್ಲ, ಇದೇ ಮೊದಲನೇ ಸಲ ಮಾಡ್ತಾ ಇರೋದು. ಅದಕ್ಕೆ ನಾನು ಬೇರೆ ವೀಡಿಯೋದಲ್ಲಿ ನೋಡಿದ್ದೆ ಯಾವ ಥರ ಮಾಡೋದು ಅಂತ. ಅದಕ್ಕೆ ನಾನು ಒಂದು ಜಾರ್ಗೆ ಬೆಳ್ಳುಳ್ಳಿ, ಕಾಳುಮೆಣಸು ಹಾಗೆ ಎಣ್ಣೆ, ಒಂದು ಸ್ವಲ್ಪ ಉಪ್ಪು ಹಾಗೆ ಸಕ್ಕರೆ ಹಾಕ್ಕೊಳ್ಳೋರು ಹಾಕ್ಕೋಬೋದು. ಅದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಇದನ್ನು ನಾನು ಸಿಕ್ಕಾಪಟ್ಟೆ ಒಂದು 5 ನಿಮಿಷನಾದರೂ ಗ್ರೈಂಡ್ ಮಾಡಿದ್ದೀನಿ. ಗಟ್ಟಿ ಬರುತ್ತೆ ಮಯೋನಸ್ ಅಂತ. ಬಟ್ ಅದು ಬಂದಿದೆ ಕನ್ಸಿಸ್ಟೆನ್ಸಿ ಆ ಥರ. ಇನ್ನು ಯಾವ ಥರ ಮಾಡಬೇಕು ಅಂತಲೂ ನಂಗೆ ಗೊತ್ತಿರಲಿಲ್ಲ. ಆಲ್ರೆಡಿ ನಾನು ಮೊದಲೇ ಎಲ್ಲ ವೆಜಿಟೇಬಲ್ಸು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಈರುಳ್ಳಿ, ಕ್ಯಾಬೇಜ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಎಲ್ಲನೂ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರುವಂತಹ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಅದಕ್ಕೆ ಟೊಮೆಟೊನೂ ಕೂಡ ಆ್ಯಡ್ ಮಾಡಿಕೊಂಡು ಫುಲ್ ಫ್ರೈ ಮಾಡೋದು ಬೇಡ, ಡೀಪಾಗಿ ಏನು ಫ್ರೈ ಮಾಡೋದು ಬೇಡ, ಅರ್ಧಂಬರ್ಧ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಕ್ಕಿವಾಗ ನಾನು ಒಂದು ಸ್ವಲ್ಪ ಉಪ್ಪು ಹಾಗೆ ಪೆಪ್ಪರ್ ಪೌಡರ್ ಅಂದರೆ ಕಾಳುಮೆಣಸಿನ ಪುಡಿನ ಮೇಲೆ ಹಾಕ್ಕೊಂಡು ಹಾಗೆ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನೀವು ಇವಾಗ ನೋಡ್ತಿದ್ದೀರಲ್ವ ವಿಡಿಯೋದಲ್ಲಿ, ಇಷ್ಟು ಫ್ರೈ ಆದರೆ ಸಾಕಾಗತ್ತೆ. ನಾನು ಮೊದಲೇನೆ ಗೋಧಿ ಹಿಟ್ಟನ್ನ ಕಲಸಿ ಎತ್ತಿಟ್ಟಿದ್ದೆ ಚೆನ್ನಾಗಿ ನೆನೀಲಿ ಅಂತ. ಇವಾಗ ಗೋಧಿ ಹಿಟ್ಟು ಚೆನ್ನಾಗಿ ನೆಂದಿದೆ. ಇವಾಗ ಅದನ್ನು ನಾನು ಲಟ್ಟಿಸ್ಕೊತೀನಿ. ಚಪಾತಿ ಮಾಡ್ತೀವಲ್ವ ಆ ಥರ ರೌಂಡ್ಗೆ ಲಟ್ಟಿಸ್ಕೊತಾ ಇದ್ದೀನಿ. ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ. ನನ್ನ ಚಪಾತಿ ಯಾಕೆ ಈ ಥರ ಶೇಪ್ ಬಂದಿದೆ ಅಂದರೆ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ, ಇನ್ನೊಂದು ಕೈಯಲ್ಲಿ ಚಪಾತಿನ ಲಟ್ಟಿಸ್ತಿದ್ದೆ. ಸೊ ಹಾಗಾಗಿ ಚಪಾತಿ ಈ ಶೇಪ್ ಬಂದಿದೆ. ನನಗೂ ಕೂಡ ರೌಂಡ್ಗೆ ಉದ್ದಕ್ಕೆ ಬರುತ್ತೆ ಚಪಾತಿ. ಬಟ್ ಇದೇನಪ್ಪ ಈ ಥರ ಚಪಾತಿನ ಇದು ಈ ಥರ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲ ಅಂದ್ಕೊಬಿಡಿ. ಚಪಾತಿ ನನಗೂ ಕೂಡ ರೌಂಡಿಗೆ ಉದ್ದಕ್ಕೆ ಬರುತ್ತೆ. ಬಟ್ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ವೀಡಿಯೋ ಮಾಡಿಕೊಂಡು ಒಂದು ಕೈಯಲ್ಲಿ ಉದ್ದಕ್ಕಾಗುತ್ತಾ ನೀವೇ ಹೇಳಿ. ಚಪಾತಿನ ಇವಾಗ ಬೇಯಿಸ್ಕೊಂಡಿದ್ದಾಯಿತು. ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು 2 ಮೊಟ್ಟೆನ ನಾನು ಹೊಡ್ಕೊಳ್ತಾ ಇದ್ದೀನಿ. ಮೊಟ್ಟೆ ಹೊಡ್ಕೊಂಡಾದ್ಮೇಲೆ ಅದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ಅಂತ ಏನಂತಾರೆ ಅದನ್ನು ಹಾಕ್ಕೊಳ್ಬೇಕು. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಚಿಲ್ಲಿ ಫ್ಲೇಕ್ಸ್ ಇರಲಿಲ್ಲ, ಖಾಲಿಯಾಗಿತ್ತು. ಹಾಗಾಗಿ ನಾನು ಒಣಮೆಣಸಿನ್ಕಾಯಿನೇ ಚಿಕ್ಕದಾಗಿ ಮುರ್ಕೊಂಬಿಟ್ಟು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಒಲೆ ಮೇಲೆ ತವ ಇಟ್ಟಿರ್ತೀವಲ್ಲ ಅದಕ್ಕೇ ನಾನು ಬೀಟ್ ಮಾಡಿರುವಂತಹ ಮೊಟ್ಟೆನ ಆಮ್ಲೆಟ್ ಥರ ಹಂಚ್ ಮೇಲೆ ಹಾಕ್ಕೊಳ್ಬೇಕು. ಮೊಟ್ಟೆ ಪೂರ್ತಿ ಫ್ರೈ ಆಗೋದು ಬೇಡ, ಯಾಕಂದರೆ ಚಪಾತಿನ ಅದ್ರ ಮೇಲೆ ಹಾಕಿದಾಗ ಅಂಟ್ಕೊಳ್ಬೇಕು. ಹಾಗಾಗಿ ಮೊಟ್ಟೆ ಪೂರ್ತಿ ಫ್ರೈ ಆಗ್ತಾನೆ ಅರ್ಧಂಬರ್ಧ ಫ್ರೈ ಆಗ್ತಿದ್ದ ಹಾಗೆಯೇ ಚಪಾತಿನ ತೆಗ್ದು ಮೊಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು. ಆವಾಗ ಆಮ್ಲೆಟ್ಗೆ ಅಂಟ್ಕೊಂಡಿರತ್ತೆ ಚಪಾತಿ. ಆವಾಗ ಈಸಿಯಾಗಿ ನಾವು ತಿರುಗಿಸಿ ಹಾಕ್ಕೋಬೋದು. ಇವಾಗ ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಬೇಯಿಸ್ಕೊಂಬಿಟ್ಟು ಅದಕ್ಕೇನೆ ನಾನು ಆವಾಗಲೇ ಏನು ಪ್ರಿಪೇರ್ ಮಾಡಿದ್ದೆ ವೆಜಿಟೇಬಲ್ಸ್ ಎಲ್ಲ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಆ ಕಡೆ ಈ ಕಡೆ ಸ್ಪ್ರೆಡ್ ಆಗದೆ ಇರೋ ಥರ ನೀಟಾಗಿ ಒಂದು ಲೈನಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಆವಾಗಲೇ ನಾನೇನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಮಯೋನಸ್ ಅಂತ, ಅದು ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ನೋಡಿ. ಗೊತ್ತಿಲ್ಲ ಇನ್ನು ಅದು ಯಾವ ಥರ ಬರ್ತಿತ್ತು ಅಂತ. ನಾನು ಮಾತ್ರ ಈ ಥರ ಮಾಡ್ಕೊಂಡಿದ್ದೀನಿ. ಅದನ್ನು ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಹಾಕಿಬಿಟ್ಟು ಅದನ್ನು ನೀಟಾಗಿ ರೋಲ್ ಮಾಡಿದ್ರೆ ರೆಡಿ ಆಯಿತು ನೋಡಿ, ವೆಜಿಟೇಬಲ್ಸ್ ಎಗ್ ರೋಲ್. ಅದನ್ನು ನಾನು ಆಗಲೇ ಹೇಳ್ದಾಗೆ ಲಾಸ್ಟಲ್ಲಿ ಹೇಳ್ತೀನಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿದೆ. ಸೊ ಟೇಸ್ಟು ಚೆನ್ನಾಗೇ ಇತ್ತು, ನಾನು ಮಾಡಿದ್ದು ಅಂತ ಹೇಳ್ತಾ ಇಲ್ಲ, ಚೆನ್ನಾಗಿತ್ತು ಅಂತ.
ತುಂಬ ಚೆನ್ನಾಗಿತ್ತು ಅಂತ ನಾನು ಹೇಳ್ತಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ವ. ಸೊ ನನಗೂ ಕೂಡ ಹೆಚ್ಚು ಕಡಿಮೆ ಆಗಿರುತ್ತೆ. ಏನಾದರೂ ಜಾಸ್ತಿ ಹಾಕಿರ್ತೀನಿ ಅಥವಾ ಕಡಿಮೆನೇ ಹಾಕಿರ್ತೀನಿ. ಒಂದು ಸ್ವಲ್ಪ ರುಚಿ ಅಷ್ಟಕ್ಕಷ್ಟೇ, ಬಟ್ ಚೆನ್ನಾಗೇ ಇತ್ತು. ತಿನ್ಬೋದು, ಚೆನ್ನಾಗಿತ್ತು. ಬಟ್ ನೀವು ಒನ್ಸ್ ಟ್ರೈ ಮಾಡಿ. ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ಗಾಗಿರ್ಬೋದು, ಮಾರ್ನಿಂಗ್ಸು ಟಿಫಿನ್ಗಾಗಿರ್ಬೋದು, ಇದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ಐ ಥಿಂಕ್ ಈ ರೆಸಿಪಿ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಬಗ್ಗೆ ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ, ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಲೈಕ್ ಕೊಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.